ತಮಗೆಲ್ಲ ಇವತ್ತು ತಮ್ಮ ಕರ್ಲಿಕ್ಕೆ ಕಾರಣ ಏನಂತಂದ್ರ ಮತ್ತ ಅದೇ ಹಳಿದಿತ್ತಲ್ರಿ ರಸ್ತೆ ಅಗಲೀಕರಣ ಬಗ್ಗೆ ತಮ್ಮ ಜೊತೆ ಸ್ವಲ್ಪ ಚರ್ಚೆ ಮಾಡಾಯ್ತು. ಏನಂತಂದ್ರ ಈಗ ಇಲ್ಲಿ ಪ್ರಾಪರ್ಟಿ ಓನರ್ಸ್ಗಳೆಲ್ಲ ಆಲ್ರೆಡಿ ಸ್ಟೇ ತಗೊಂಡ್ ಬಂದಾರ. ಸ್ಟೇನು ತಗೊಂಡ್ ಬಂದಾರ. ಸ್ಟೇ ತಂದ ಮೇಲೂ ಕೂಡ ಇವರು ಎಷ್ಟೋ ಮನೆಗಳು ಜಬರ್ದಸ್ತಿ ಹೊಡಿಕತ್ತಾರ, ದಬ್ಬಾಳಿಕೆ ಮಾಡಕ. ಇವ್ರು ಕಾರ್ಪೊರೇಷನ್ ಆಗಿರ್ಬೋದು, ಈಗ ಶಾಸಕರ ಕಡೆ ಜನಗಳ ಆಗಿರ್ಬೋದು, ದಬ್ಬಾಳಿಕೆ ಆಗತ್ತದ. ಇನ್ನೊಂದು ಕೋರ್ಟ್ ಇಂದ ಏನ್ ಸ್ಟೇ ಬಂದದಂದ್ರ ಒಂದು ಆರ್ಡರ್ ಬಂದದ, ಆದೇಶ ಕೊಟ್ಟಾರ. ತಾವು ಪ್ರಾಪರ್ಟಿಯನ್ನ ಮುನ್ಸಿಪಾಲಿಟಿಯವರು ಎಲ್ಲ ಎನ್ಕ್ವೈರಿ ಮಾಡಿ ಅವ್ರಿಗೆ ಏನೆಲ್ಲ ಕರೆಕ್ಟ್ ಆಗಿ ನೋಡಿ ಮುಂದಿನ ನೀವು ಕೈ ಹಚ್ಚ್ರಿ ಅಂತ ಬರ್ದದು. ಬಟ್ ಎಷ್ಟೊಂದು ಪ್ರಾಪರ್ಟಿಗಳವ ಹೆಂಗ್ ಇವ್ರು ಹೊಡಿತಾರ ಅಂತ ಅರ್ಥ ಆಗಲ್ದು. ಈಗ ಮುನ್ಸಿಪಾಲಿಟಿ ಅವ್ರಿಗೆ ಏನ್ ಅಥಾರಿಟಿ ಅದ, ಹೆಂಗ್ ಹೊಡಿತಾರ? ಯಾಕಂದ್ರ ಮುನ್ಸಿಪಾಲಿಟಿ ಬಂದದ 54ನಾಗ. ಮುನ್ಸಿಪಾಲಿಟಿ ಇಲ್ಲಿ ಬಂದಿದ್ದೇ ತಾಲೂಕಿನಾಗ 54ನಾಗ ಮುನ್ಸಿಪಾಲಿಟಿ ಬಂದದ. ಈಗ 1970 ಪ್ರಾಪರ್ಟಿ ಕೊಡುವಂತ ಅವ್ರು ಕೇಳ್ತಾರ. ಈಗ ಮುನ್ಸಿಪಾಲಿಟಿ ಬರೋದಕ್ಕಿಂತ ಪೈಲೆಯಿಂದ ಪ್ರಾಪರ್ಟಿಗಳವ, ಮೊದ್ಲಿಂದ ಓನರ್ಸ್ ಕೊಡಾರ. ಸೊ ಅವ್ರದೆಲ್ಲ ನೀವು ಹೆಂಗ್ ಎನ್ಕ್ವೈರಿ ಮಾಡ್ಕೋತೀರಿ, ಹೆಂಗ್ ಅವ್ರ ಬಗ್ಗೆ ನೀವು ಜಾಣಕಾರಿ ಮಾಡ್ತೀರಿ ಅಂತ ಮುನ್ಸಿಪಾಲಿಟಿ ಅವರು ಒಂದು ಸ್ಪಷ್ಟತೆ ಕೊಡ್ಲಿ. ಅದು ಒಂದು. ಸೆಕೆಂಡ್, ಈಗ ಹಳೆಯದು ಏನವಲ್ಲ ಎಲ್ಲ ಈಗ 70 ಕೊಡುವಂತಾರ, 1970 ಪ್ರಾಪರ್ಟಿದು ಡಾಕ್ಯುಮೆಂಟ್ಸ್ ಕೊಡುವಂತಾರ. ಎಷ್ಟೋ ಜನ ಡಾಕ್ಯುಮೆಂಟ್ಸ್ ಕೊಟ್ಟಾರ. ಕೊಟ್ಟ ಮೇಲೂ ಕೂಡ ಅದಕ್ಕೆ ವೆರಿಫಿಕೇಶನ್ ಇಲ್ಲ, ಅದ್ರ ಬಗ್ಗೆ ಒಂದು ನೋಟಿಸ್ ಇಲ್ಲ, ಅವ್ರಿಗೆ ಕರೆದು ಮಾತಾಡೋದಿಲ್ಲ. ಹೋಗಿ ಅದಕ್ಕಿಂತ ಮೊದ್ಲಿಂದ ಇದ್ರು ಕೂಡ ಕೊಟ್ಟಿದ್ರು ಕೂಡ ಹೋಗಿ ಡೈರೆಕ್ಟ್ ಹೊಡಿಕತಾರ. ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಚ್ಚಿ ನಾವು ಸ್ವ ಇಚ್ಛೆಯಿಂದ ಹೊಡಿಕತ್ತೀವಂತಾರ, ಸ್ವ ಇಚ್ಛೆಯಿಂದ ಹೊಡಿತೀವಂತ ಹೇಳಿಸ್ತಾರ. ಆದ್ರ ಇಲ್ಲಿ ಏನಲ್ಲತ್ತದ, ಅದೇನೋ ಅಂತಾರಲ್ಲ, ಅದು ತೋಳಿ ಎಸ್ಕೊಂಡು ಹುಡ್ಲಿಕ್ ಬರ್ತಾರಲ್ಲ, ಹಂಗ ಗುಂಡಾಗರ್ದಿ ಮಾಡತಾರ. ಸೊ ಮೊದ್ಲಿಗೆ ಗುಂಡಾಗರ್ದಿ ನಿಂದಿಸ್ಬೇಕು. ಚೀಫ್ ಆಫೀಸರ್ ಒಂದ್ ಮಾತು, ಈಗ ಚೀಫ್ ಆಫೀಸರ್ ಒಂದಿಬ್ರಿಗೆ ಬಿಟ್ಟಾರ, ಯಾರೋ ಶೆಫಿ ಅಂತ. ಆ ಶೆಫಿಗೆ ಏನ್ ಅಥಾರಿಟಿ ಅದ? ಅವ್ನು ಹೇಳ್ತಾನಂತ, ನಾನು ಸ್ಟೇ ತಗೊಂಡ್ ಬಂದಲ್ಲ, ಸ್ಟೇ ತಗೊಂಡ್ ಬಂದು ನಿಂತಿನ ಹೊಡಸ್ತೀನಿ, ನಾನು 2 ಎಕರೆ ಹೊಲ ಅದ, 1.5 ಎಕರೆ ಹೊಲ ಅದ ಅಂತ ಮಾತಾಡ್ತಾನಂತ. ಅವನಿಗೆ ಯಾರು ಕೊಟ್ರಿ ಎಲ್ಲ ಅಥಾರಿಟಿ? ಅವನಿಗೆ ಯಾರು ಕೊಟ್ರು ಜವಾಬ್ದಾರಿಗಳು ಇವೆಲ್ಲ? ಸೊ ಅವನಿಗೆ ಏನ್ ರೈಟ್ಸ್ ಅದ? ಆಮೇಲೆ ಇವರು ಹೈಯರ್ ಆಫೀಸರ್ಗಳು ಎಲ್ಲದಾರ? ಇದು ಆಳಂದ್ ಡೆವಲಪ್ಮೆಂಟ್ ಇನ್ನ ಒಂದ್ 2-3 ಮುಖ್ಯ ವಿಷಯಗಳು ಅಂದ್ರ, ಫಸ್ಟ್ ಹೇಳ್ತೀರಿ ಡೆಮೋಲಿಷನ್. ಡೆಮೋಲಿಷ್ ಅಂದಾಗ ಆರ್ಡರ್ ಕಾಪಿ ತೋರಿಸ್ರಿ, ಹಂಗ ಹಿಂಗ ಅಂತ ಇಲ್ರಿ ರಸ್ತೆ ಅಗಲೀಕರಣ ಆಗ್ತೈತಿ ಅಂದ್ರೆ ಮಾತುಗಳು ಡೈವರ್ಟ್ ಹೆಂಗ್ ಮಾಡ್ತಾರ ಅಂತ ಅರ್ಥ ಮಾಡ್ಕೋರಿ. ಮತ್ತೆ ಡೆಮೋಲಿಷ್ ಅಂದಾಗ ಡೆಮೋಲಿಷ್ ಪರ್ಮಿಷನ್ ಇಲ್ಲ. ನಾವೇನ್ ಕೇಳಿದೆವು? ನಮ್ಮಲ್ಲಿ ಅದು ಆದೇಶ ಪತ್ರ ಅದ ಏನೋ ಕೇಳಿದೆವು, ಇಲ್ಲ ಅಂದ್ರು. 5ನೇ 6ನೇ ತಾರೀಕು ಬರ್ತಂದ್ರು. ಜನವರಿ 5, 6 ಮುಗಿತು, 7 ಮುಗಿತು, 8 ಮುಗಿತು, 30 ಬಂದದ. ಆದೇಶ ಕಾಪಿ ತೋರ್ಸಲ್ರು, ಬ್ಲೂ ಪ್ರಿಂಟ್ ತೋರ್ಸಲ್ರು, ಏನೂ ಇಲ್ಲ. ಅವ್ರದ್ದು ನಮ್ಮ ಪ್ರಾಪರ್ಟಿ ಪೇಪರ್ ಕೇಳಂತ ಅಧಿಕಾರ ಅವ್ರಿಗದ ಅಂದ್ರ, ಅವ್ರು ನಮ್ಮ ತಾಲೂಕಿನಾಗ ಡೆಮೋಲಿಷ್ ಮಾಡ್ತಾರ ಅಂತಂದ್ರ ಅವ್ರಿಗೆ ಆದೇಶ ಕಾರ್ಡ್ ತೋರ್ಸೋದು ಅಧಿಕಾರ ಅವ್ರಿಗೂ ಅದ. ಸೊ ಬರೀ ಒನ್ ವೇ ನಡೆಯಲ್ಲ, ಇದು ಒನ್ ವೇ ರಾಜಕೀಯ ನಡೆದದ. ಜನಗಳ ಮೇಲೆ ದಬ್ಬಾಳಿಕೆ ನಡೆದದ, ಪ್ರಾಪರ್ಟಿ ಓನರ್ಗಳ ಮೇಲೆ ದಬ್ಬಾಳಿಕೆ ನಡೆದದ. ಈ ದಬ್ಬಾಳಿಕೆ ನಾವು ಸಹಿಸ್ಕೊಳ್ಳಲ್ಲ. ಮುಂದಿನ ದಿನಗಳದಾಗ ಎಲ್ಲಾ ಪ್ರಾಪರ್ಟಿ ಓನರ್ಗಳು, ಆಮೇಲೆ ಇನ್ನೊಂದು ಇವ್ರೆಲ್ಲಾ ತಾಲೂಕಿನಲ್ಲಿ ಎಲ್ಲ ಹಿರಿಯ ವ್ಯಕ್ತಿಗಳು, ಸೀನಿಯರ್ಗಳು, 100 ವರ್ಷದಿಂದ ಇದ್ದಂತ ಖಾನದಾನಿ ಮನೆ ತಂದವರು. ಅವರಿಗೆ ನೀವು ಇದು ಕಿಮ್ಮತ್ ಇಲ್ಲ, ಅವ್ರ ಮೇಲೆ ನೀವು ಈ ತರ ದಬ್ಬಾಳಿಕೆ ಮಾಡ್ತೀರಿ ಅಂತಂದ್ರ ಸಾಮಾನ್ಯ ಜನರ ಗತಿ ಏನು? ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು? ಅದಕ್ಕ ಇದು ಗುಂಡಾ ರಾಜಕೀಯ ನಡೆದದ. ಈ ಗುಂಡಾ ರಾಜಕೀಯ ನಿಂತು ಸರಿ ಇಲ್ಲ. ಇವ್ರು ಕೋರ್ಟ್ ಆದೇಶಕ್ಕೂ ಪಾಲನೆ ಮಾಡಲ್ಲ, ಇವ್ರು ಕೋರ್ಟ್ ಆದೇಶಕ್ಕೂ ಧಿಕ್ಕಾರ ಮಾಡ್ತಾರ ಅಂದ್ರ, ಸೊ ಇವ್ರು ಯಾವ ರೀತಿ ರಾಜಕೀಯ ಮಾಡ್ತಾರ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ಮುಂದಿನ ದಿನಗಳಾದಾಗ ಇದು ಯಾವ ರೀತಿ ಎಲ್ಲಿಗೆ ಹೋಗ್ಬಿಡ್ತು ಗೊತ್ತಿಲ್ಲ. ಅದಕ್ಕೆಲ್ಲ ಹೊಣೆಗಾರಿಕೆ ಈ ಸರ್ಕಾರದವರು, ಶಾಸಕರಂತ ಹೇಳಿಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ಸಮಾಧಾನದಿಂದ ಏನಾದ್ರು ಸಾಲ್ವ್ ಮಾಡ್ತಾರೆ ಅಂತ ನಾವು ಕೂಡ ದಾರಿ ನೋಡಿದ್ವಿ. ಎಲ್ಲರೂ ಪಾಪ ಸಮಾಧಾನದಿಂದ ಹರ. ಜನಗಳು ಹೇಳ್ತಾರ, ಎಷ್ಟೋ ಜನ ಹೇಳ್ತಾರ ಸರ್, ಏನ್ ಹೇಳ್ತಾರ? ಇಲ್ರಿ ಸ್ವ ಇಚ್ಛೆಯಿಂದ ಸ್ವಲ್ಪ ಜನ ಹೇಳ್ತಾರ, ಬಂದು ಜಬರ್ದಸ್ತಿ ಮಾಡ್ಕತ್ತಾರ್ರಿ, ಜಬರ್ದಸ್ತಿ ಮಾಡಿ ನಮ್ ಸೈನ್ ತೊಲತ್ತಾರ್ರಿ, ಜಬರ್ದಸ್ತಿ ಒಡ್ಡಿಕ್ ಹಚ್ಚಾರಿ. ಅರೆ ಯಾವದ್ ಖರೆ ಯಾವದ್ ಸುಳ್ಳ? ನಾವ್ ಅದನ್ನಾದ್ರೂ ಬಂದ್ ಚೆಕ್ ಮಾಡ್ಕೋಬೇಕಲ್ಲ. ಮೊನ್ನೆ ಶಾಸಕರು ಬರ್ತಾರ, ಶಾಸಕರು ಬಂದಿ ಸೀದಾ ಕಾರ್ ತಗೊಂಡ್ಬರ್ತಾರ. ಯಾರಿಗೂ ಮಾತಾಡ್ಸಲ್ಲ, ಯಾರಿಗೂ ಮಾತು ಕೇಳಲ್ಲ, ಕೆಳಗೂ ಇಳಲ್ಲ. ಅರೆ ಇದೇ ಅಂತದ್ರಿ? ಜನಗಳ ಓಡ್ ತಗೊಂಡ್ ಗೆದ್ದವ್ರು ನೀವು ಶಾಸಕರು, ಜನಗಳಿಗೆ ಗೌರವ ಕೊಡ್ತಾ ಇಲ್ಲ. ಆಯ್ತು, ನಾವು ರಸ್ತೆ ಅಗಲೀಕರಣ, ಇವಾಗ ಅದು ಹೋಯ್ತು, ಡೆಮೋಲಿಷ್ ಹೋಯ್ತು, ಇವಾಗ ರಸ್ತೆ ಅಗಲೀಕರಣ ಬಂತು. ಈಗ ರಸ್ತೆ ಅಗಲೀಕರಣ ಹೋಯ್ತು, ಸ್ವ ಇಚ್ಛೆ ಅಂತ ಬಂತು. ಇದು ಯಾವ್ದು ಖರೆ, ಯಾವ್ದು ಸುಳ್ಳು? ಇಷ್ಟು ಫೇಕ್ ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಅದಕ್ಕ ಪ್ರತಿ ಒಂದು ಫೇಕ್ ಕರೆಸ್ರಿ. ಎಲ್ಲಾ ಸಾಮಾನ್ಯ ಜನರು ಪ್ರತಿಯೊಬ್ರು ಬರಲು ರೆಡಿ ಅದಾರ, ಎಲ್ಲರೂ ಬರಲು ರೆಡಿ ಅದಾರ. ಶಾಸಕ ಬರ್ಲಿ, ಮಾತಾಡ್ಲಿ. ಚೀಫ್ ಆಫೀಸರ್ ಕೂಡ ಏನು ಮಾತಾಡ್ತಾ ಇರಲಿಲ್ಲ. ಇಬ್ರಿಗೆ ಗುಂಡಾಗರ್ದಿ ಗುಂಡಾ ಕೆಲಸ ಮಾಡಕ್ ಇಬ್ರಿಗೆ ಬಿಟ್ಟಾರ. ಒಬ್ರಿಗೆ ಶೆಫಿ ಅನ್ನೋರಿಗೆ, ಇನ್ನೊಬ್ರು ಯಾರು ಸರ್
ಅವನ ಹೆಸರು ಏನಂತಂದ್ರೆ ಇನ್ನೊಬ್ಬ ಮುಲ್ಲಾ. ಇವರಿಗೆ ದುಡ್ಡು ಕೊಟ್ಟು ಗುಂಡಾಗರ್ದಿ ಮಾಡಿ ಬಿಟ್ಟಾರ. ಅವ್ರದೇ ಗುಂಡಾ ರಾಜಕೀಯ. ಚೀಫ್ ಆಫೀಸರ್ ಇನ್ನು ಮಾತಾಡಲ್ಲ. ಅರೆ ನಿನ್ನ ಕರ್ತವ್ಯ ಅದ. ಇವತ್ತು ತಾಲೂಕಾ ಒಂದ್ ಮನಿ ಕೈ ಮುಟ್ಟತ್ತಿದ ಸಣ್ಣ ಮಾತಲ್ಲ. ನಮ್ಮ ಜೀವನ ಕೈ ಮುಟ್ಟತ್ತೀನಿ, ಜನರ ಜೀವನ ಕೈ ಮುಟ್ಟತ್ತೀನಿ. ಆ ಜನರ ಜೀವನ ಜೊತೆ ಆಟ ಆಡ್ತೀನಿ ನೀವು. ಜನರಿಗೆ ಏನೋ ಕೊಡ್ರಿ, ಕ್ಲಿಯರೆನ್ಸ್ ಕೊಡ್ರಿ. ಇವತ್ತಿಗೆ ಹೇಳತ್ತೀವಿ, ರಸ್ತೆ ಅಗಲೀಕರಣದ ಡಿಕ್ಲಿಯರೆನ್ಸ್ ಎಲ್ಲಿ ಇಲ್ಲ, ಆರ್ಡರ್ ಕಾಪಿ ಇಲ್ಲ, ಬ್ಲೂ ಪ್ರಿಂಟ್ ಇಲ್ಲ, ಯಾವುದೂ ಇಲ್ಲ. ಮೊದಲು ಡೆಮಾಲಿಶ್, ಆಮೇಲೆ ರಸ್ತೆ ಅಗಲೀಕರಣ, ಈಗ ಸ್ವ ಇಚ್ಛೆ. ಇದು ಮೂರ್ ಮಾತಾಡತ್ತೀರಿ. ಈಗ ಮೂರ್ ಮಾತಾಡಿದ್ರೆ ಯಾವಾಗ ಖರೆ ಕಿಳೇಮಿ. ಆಮೇಲೆ ಇನ್ನೊಂದು, ಎಷ್ಟೋ ಜನರದ್ದು ಸೂರಜ್ ಅವರು ಎಷ್ಟೋ ಜನರದ್ದು ಮನೆಯದು ಆರ್ಡರ್ ಇದು ಸರ್ಕಾರದಿಂದ ಆದೇಶ ಬಂದ್ರು ಹೊಡ್ದಾರಲ್ರಿ ಹಿಂಗೆ. ಹೊಡ್ದಾರ. ಹೈಕೋರ್ಟ್ ಆದೇಶ ಇದ್ರು ಹೊಡಿತೀರಿ ಅಂದ್ರ ನೀವು ಸರ್ಕಾರದ ಆದೇಶನೇ ಉಲ್ಲಂಘನೆ ಮಾಡ್ತೀರಿ. ಅಂದ್ರೆ ನೀವ್ ಎಷ್ಟು ರೀತಿಯಲ್ಲಿ ಗುಂಡಾಗರ್ದಿಗಿದ್ದೀರಿ. ಸರ್ಕಾರದ ಬಗ್ಗೆ ನಿಮ್ ಗಮನ ಇಲ್ಲ. ಸರ್ಕಾರ ಆದೇಶ ಕೊಟ್ಟಾರಲ್ಲ, ಮಾಡ್ರಿ ಇಟ್ಕೊಯ್ರಿ, ನಾವ್ ರೆಡಿ ಇದ್ದೇವ್. ಆಮೇಲೆ ಇನ್ನೊಂದು ಪ್ರಾಪರ್ಟಿ ಪೇಪರ್ ತಂದು ಕೊಡು ಅಂತೀರಿ. ಪ್ರಾಪರ್ಟಿ ಪೇಪರ್ ತಂದು ಕೊಟ್ಟಾಗ ಅದ್ರ ಬಗ್ಗೆ ಯಾಕೆ ನೀವ್ ಎನ್ಕ್ವೈರಿ ಮಾಡ್ತಾ ಇಲ್ಲ? ಇಂಥವ್ ಎಷ್ಟೊಂದು ಪೇಪರ್ ಬಿದ್ದಾವ ಅಂತೀರಿ. ಅಂದ್ರೆ ನಿಮ್ಗೆ ಈ ನಮ್ಮ ಪ್ರಾಪರ್ಟಿ ಪೇಪರ್ಗಳು ನಿಮ್ಗೆ ಕಾಗದ ಸಮಾನ, ಪೇಪರ್ ಸಮಾನ. ಅದ್ರ ಬಗ್ಗೆ ಬೆಲೆನೇ ಇಲ್ಲ. ಜನರ ಜೀವನ ಬಗ್ಗೆ ಬೆಲೆನೇ ಇಲ್ಲ. ಜನರ ಬಗ್ಗೆ ಗೌರವನೇ ಇಲ್ಲ. ಅದೇ ಕೋರ್ಟ್ ಆದೇಶಕ್ಕೆ ಧಿಕ್ಕಾರ ಮಾಡ್ದಂಗಿದು ಕೇರ್ ಮಾಡ್ತಾ ಇಲ್ಲ. ಅಂದ್ರೆ ಈ ರೀತಿ ರಾಜಕೀಯ ಆದ್ರ ನಾವು ಸಹಿಸಿಕೊಳ್ಳಲ್ಲ. ಇವತ್ತು ಎಲ್ಲಾ ಪ್ರಾಪರ್ಟಿ ಓನರ್ಸ್ ಗಳದಾರ. ನಾವು ಮಾಧ್ಯಮದ ಮೂಲಕ ಹೇಳ್ತೀವಿ. ಹಿಂದೆ ಒಂದ್ಸಲ ಸ್ಟ್ರೈಕ್ ಕೂಡ್ಬೇಕಂದಿದ್ವಿ ಸರ್. ನಾವು ಎಲ್ಲಾ ಜನರು ಬಂದಿದ್ರು, ನಾವೆಲ್ಲ ಹೋರಾಟ ಮಾಡ್ಬೇಕಂದ್ವಿ. ಆದ್ರೂ ಕೂಡ ಒಂದ್ ಸ್ವಲ್ಪ ಸಮಯ ಕೊಡಮಿ, ಸಡನ್ಲಿ ಗಡಬಡ್ ಮಾಡೋದ್ ಬೇಡ. ಶಾಸಕರು ಬರ್ತಾರೇನೋ, ಒಂದ್ ಸ್ವಲ್ಪ ಜನರ ಸಮಸ್ಯೆ ಕೇಳ್ತಾರೇನೋ, ಜನರ ಕಷ್ಟ ಸುಖ ಹಂಚ್ಕೋತಾರೇನೋ ಅಂತ ದಾರಿ ನೋಡಿದ್ವಿ. ಇನ್ನು ಅವರ ಬಳಿ ಮಾನವೀಯತೆ ಅನ್ನೋದು ಸತ್ತು ಹೋಗ್ಯದ. ಆ ಮಾನವೀಯತೆ ಅನ್ನೋದು ಅವ್ರ ಬಳಿ ಇಲ್ಲ. ಏನಾದ್ರೂ ಸಮಯ ಕೊಡ್ತೀವಿ, ಇನ್ನ 4-5 ದಿವಸ ಕೊಡ್ತೀವಿ. ಮಾನವೀಯತೆಯಿಂದ ಬಂದು ನಾನ್ ಒಂದ್ ಮಾತು ಹೇಳಿಕ್ ಇಚ್ಛೆ ಪಡ್ತೀನಿ. ಹೌದು, ಇವಾಗ ಪ್ರಾಪರ್ಟಿ ಪೇಪರ್ ಇದ್ದವ್ರು ಬಿ ಅದಾರ, ಇರ್ಲಾರ್ದವ್ರು ಬಿ ಅದಾರ. ಸೊ ಮಾನವೀಯತೆ ತೋರಿಸ್ರಿ, ಪರಿಹಾರ ಕೊಡ್ರಿ. ಕೊಡ್ಲಿಕ್ಕೆ ಏನ್ ಅರ್ಥದ ನಿಮಗೆ? ಅವನ್ ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಪರಿಹಾರ ಕೊಡಿ. ಇಲ್ಲಿ ನೋಡಿ, ಇನ್ನೊಂದು ಮೊದಲನೇ ಹೇಳಿದ್ದೆ ಅದೊಂದು ಸ್ವತಃನೇ ಹೇಳಿದಿತ್ತು. ಸ್ವತಃನೇ ಹೇಳಿದ್ದು ಕಾಪಿ ತೋರಿಸಿದ್ದೆ. ನೀವ್ ಅಟ್ಲೀಸ್ಟ್ ನಿಮ್ಮ ಮಾತಿನ ಮೇಲೆ ಬದ್ಧ ನಿಂತ್ಕೊಳ್ಳಿ ಶಾಸಕರೇ. ನಿಮ್ಮ ಮಾತಿನ ಮೇಲೆ ನಿಮ್ಗೆ ಬದ್ಧ ಇಲ್ಲ ಅಂದ್ರೆ ಇನ್ನೊಬ್ರು ಶಾಸಕರಾದಾಗ ನೀವು ಕುಣಿದಾಡ್ತೀರಿ, ನೀವು ಶಾಸಕರಾದಾಗ ಕಾಣೆ ಆಗ್ತೀರಿ. ಕಾಣೆಯಾಗಿ ಗುಂಡಾಗಳಿಗೆ ಬಿಟ್ಟು ದಬ್ಬಳಿಕೆ ಮಾಡಿಸ್ತೀರಿ. ಅದಕ್ಕ ಇನ್ನು ಪ್ರಾಪರ್ಟಿಗಳು ಎಲ್ಲವೂ ಅದಾವ, ಆದೇಶ ಆರ್ಡರ್ಗಳು ಕಾಪಿಗಳು ಅದಾವ, ಎಲ್ಲರೂ ತಂದಾರ, ಡಾಕ್ಯುಮೆಂಟ್ಸ್ ಅದಾವ, ಎಲ್ಲಾ ಅದಾವ. ತಾವು ಕೂಡ ನೋಡ್ಬೋದು. ಅವ್ರು ಹೇಳ್ಯಾರ, ಏನ್ ಹೇಳ್ಯಾರ, ಚೆಕ್ ಮಾಡ್ರಿ. ಈಗ ಇದು ನಮ್ಮ ಮುನ್ಸಿಪಾಲಿಟಿ ಅವ್ರು ಒಂದು ಕ್ಲಿಯರೆನ್ಸ್ ಕೊಡ್ಬೇಕು. ಏನಂತಂದ್ರ 1970 ಕೊಡು ಅಂದ್ರಲ್ಲ, ಅದು ಬಂದದ 54 ಈಗ ಹಳಿ ಡಾಕ್ಯುಮೆಂಟ್ಸ್ ನೀವ್ ಹೆಂಗ್ ವೆರಿಫಿಕೇಶನ್ ಮಾಡ್ತೀರಿ? ಅದನ್ನು ಒಂದ್ ಬೇಕಲ್ಲ. ಈಗ ನೀವೇ ಹಳಿಯವ್ರ ಪ್ರಾಪರ್ಟಿಗೆ ಈ ಮುನ್ಸಿಪಾಲಿಟಿ ಅವ್ರು ಹೆಂಗ್ ದಾಖಲೆ ನೋಡ್ತಾರ ಒಂದು. ಮತ್ತೆ ಇವ್ರು ಮತ್ತೆ ಖಾತಾನೆಲ್ಲ ಹೆಂಗ್ ಕೊಟ್ರು, ಎಲ್ಲ ಹೆಂಗ್ ಕೊಟ್ರು ಇವ್ರು? 2011 ಅವರೇ ಒಂದು ಟ್ಯಾಕ್ಸ್ ಹೆಂಗ್ ಅದ್ರ ಪ್ರಕಾರ ನಾವು ಟ್ಯಾಕ್ಸ್ ತುಂಬ್ಕೊ ಬಂದಿವಿ 2011 ಮುಗಿಕ್ಕಿಂತ ಮುಂಚೆ ನಾವು ಬೈ ಹ್ಯಾಂಡ್ ರೈಟಿಂಗ್ ಕೊಡ್ತಿರೋ ಅದ ಡಿಜಿಟಲೀಕರಣ ಆಯ್ತು. 2011 ಒಂದು ಕಾಂಪ್ಲೇಂಟ್ ನಿಮಗೂ ಗೊತ್ತಿರ್ಬೇಕು. ಪತ್ರಕರ್ತೆಗೆಲ್ಲ 2011 ಒಂದು ಬುಕ್ಲೆಟ್ ಕೊಟ್ಟಿದ್ರು, ಟ್ಯಾಕ್ಸ್ ಇಷ್ಟು ಯಾವ ಏರಲ್ಲಿ ಎಷ್ಟು ಟ್ಯಾಕ್ಸ್ ಇದೆ ಅಂತ ಹೇಳಿ. ಅದು ಯಾವ ರೀತಿ ಮಾಡಿದ್ರು ಅವರು? ಅದೇ ಕನ್ಸಿಡರೇಷನ್ ಮಾಡಿದ್ರು ಅಂದ್ರೆ ಇದು ನಮ್ಮ ಪ್ರಾಪರ್ಟಿ ಇಲ್ಲಿಗಲ್ ಅಂತ ಹೆಂಗ್ ಹೇಳ್ತೀರಿ ನೀವು? ಆಮೇಲೆ ನಮ್ ಜನಗಳು ಒಂದ್ ಕೇಳ್ತಾರ, ಇದು ನಮ್ದೇ ಪ್ರಾಪರ್ಟಿ ಅಂತ ಏನಾದ್ರು ಒಂದ್ ಸರ್ಟಿಫಿಕೇಟ್ ತೋರಿಸಿ, ಒಂದು ಸಣ್ಣ ಸ್ಲಿಪ್ ತೋರಿಸಿ ನಾವು ಅಂತ ಹೇಳ್ತಾರ. ಅದನ್ನು ತೋರ್ಸೋದ್ ರೆಡಿ ಇಲ್ಲ. ಆಯ್ತಪ್ಪ, ನಿಂದೇ ಪ್ರಾಪರ್ಟಿ ಅದಲ್ಲ, ನಿಂದೇ ಪ್ರಾಪರ್ಟಿ ಅಂತ ಒಂದ್ ಸಬತ್ ತೋರ್ಸು, ಮುನ್ಸಿಪಾಲಿಟಿ ಅವ್ರು ತೋರ್ಸ್ಲಿ, ಅದನ್ನು ರೆಡಿ ಇಲ್ಲ. ಆಮೇಲೆ ಇನ್ನೊಂದು ಹಳಿದು, ತಾವೆಲ್ಲ ಸೀನಿಯರ್ ಇದ್ರಿಗೆ ಗೊತ್ತಿರ್ಬೋದು. ಹಳೆ ಮೊದಲ ಬಸ್ ಸ್ಟ್ಯಾಂಡ್ ಇಂದ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ರೋಡ್ ಅಗಲೀಕರಣ ಮಾಡಿದ್ರು. ಆ ರೋಡ್ ಅಗಲೀಕರಣ ಮಾಡಿದಾಗ ಮುನ್ಸಿಪಾಲಿಟಿಯವರು ಎಷ್ಟೊಂದು ಮನೆಗಳಿಗೆ ಅಲ್ಲಿ ಆ ಜಾಗ ತಗೋಬೇಕಾದಾಗ 1500 ಆ ಟೈಮಲ್ಲಿ ಎಷ್ಟೋ ಜನರಿಗೆ ಪರಿಹಾರ ಕೊಟ್ಟು ಜಾಗ ತಗೊಂಡ್ರು. 70 1972 ಒಂದ್ ಇದೆ, ಅದನ್ನು ಸಬೂತ್ ಅದಾವ. ಅಲ್ಲಿಂದ ಅವಾಗ ಬಸ್ ಸ್ಟ್ಯಾಂಡ್ ಇಂದ ಮಾರ್ಕೆಟ್ ಹೋಗ್ಬೇಕಾದಾಗ ಅಗಲೀಕರಣ ಮಾಡ್ಬೇಕಾದಾಗ ತಾವು ಅದು ದುಡ್ಡು ಕೊಟ್ರಿ, ಪರಿಹಾರ ಕೊಟ್ರಿ ಜನಗಳಿಗೆ, ಕೊಟ್ಟಿ ನೀವು ಇದು ಮಾಡ್ಕೊಂಡ್ರಿ. ಇವಾಗ ಯಾಕೆ ಮಾಡ್ತಾ ಇಲ್ಲ? ಭೂ ಸ್ವಾಧೀನ ಮಾಡ್ಕೊಂಡ್ರಿ, ಇವಾಗ ಯಾಕೆ ಮಾಡ್ತಾ ಇಲ್ಲ? ಅದಕ್ಕೂ ಇದಕ್ಕೂ ಏನ್ ಬದಲಾವಣೆ ಅದ? ಏನು ಇಲ್ಲ. ಅದನ್ನು ರಸ್ತೆ ಅಗಲೀಕರಣ, ಇದನ್ನು ರಸ್ತೆ ಅಗಲೀಕರಣ. ಯಾಕೆ ಒಂದ್ ಕಣ್ಣಿಗೆ ತುಪ್ಪ, ಒಂದ್ ಕಣ್ಣಿಗೆ ಬೆಣ್ಣೆ, ಅದೇನೋ ಅಂತಲ್ಲ ಹಚ್ಚಿ ಜಗಳ ಹಚ್ಚಿ ನೀವು ತಕ್ಲೀಫ್ ಕೊಟ್ಟು ಜನಗಳ ಮೇಲೆ ದಬ್ಬಾಳಿಕೆ. ಇನ್ನೊಂದು ಸ್ವಲ್ಪ ಜನಗಳಿಗೆ ಗಪ್ ಕುಡಿಸ್ತಾರ, ಕದ್ದಿ ಮೀಟಿಂಗ್ ಮಾಡ್ತಾರ.
ಅರೆ ಕದ್ದಿ ಯಾಕೆ ಮೀಟಿಂಗ್ ಮಾಡ್ತೀರಿ, ಒಬ್ಬರ ಮನೆಗೆ ಹೋಗ್ತೀರಿ ಕದ್ ಮೀಟಿಂಗ್ ಮಾಡ್ತೀರಿ, ಗುಡೆ ಹೋಗ್ತೀರಿ ಕದ್ ಮೀಟಿಂಗ್ ಮಾಡ್ತೀರಿ ಅಂದ್ರೆ ಜನಗಳಿಗೆ ಏನ್ ಮಾಡ್ತಾ ಇದಾರ, ಮೈಂಡ್ ಡೈವರ್ಟ್ ಮಾಡ್ತಾ ಇದಾರ, ಜಗಳ ಹಚ್ತಾ ಇದಾರ. ಅಲ್ಲಿ ಇವ್ರ ಬಲ್ಲಿ ಕೋರ್ಟ್ ಆದೇಶ ಇದ್ರ ರುಬಾಬ್ನಿಂದ ಎಕ್ದಮ್ ಬಿಂದಾಸ್ ಬಂದು ಆದೇಶ ಹಚ್ಚಿ ಪಡಿಬೇಕಿತ್ತು. ಕಳ್ಳರ ಮಕ್ಕಳು ಹೊಸ ಮಂದಿ ಕಳ್ಳೂರು, ಇದು ಕಳ್ಳು ದಂಧ ಮಾಡ್ತಾರ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕಳ್ಳೂರೇ ಈ ತರ ಕದ್ದಿ ಮಂದಿ ಮನೆಗೆ ಹೋಗಿ ಮಾತಾಡ್ತಾರ. ಯಾಕೆ ಬೇಕು ಇವ್ರಿಗೆ ಕದ್ದಿ ಮಾತಾಡೋದು? ನಿಮ್ಮಲ್ಲಿ ಆದೇಶ ಪತ್ರ ಅದ ರೀ, ಕರ್ಸ್ರಿ ಮಿಲಿಟರಿ ಏನ್ ಕರ್ಸ್ತೀರಿ? ಅಲ್ಲೊಂದ್ ಗ್ರೂಪ್ ಮಾಡೋದು, ಇಲ್ಲೊಂದ್ ಗ್ರೂಪ್ ಮಾಡೋದು, ಅಲ್ಲೊಂದ್ ಗ್ರೂಪ್ ಮಾಡೋದು. ಈ ಗ್ರೂಪಿಗೆ ಹೊಡಿಬೇಕಾದ್ರೆ ಉದ್ದೇಶ, ಗುಂಡಾಗರ್ದಿ ಮಾಡ್ಬೇಕನ್ನೋ ಉದ್ದೇಶ. ಇದೆಲ್ಲ ನಡೆಯಲ್ಲ. ಗುಂಡಾ ತಾಲೂಕಿನ ಗುಂಡಾ ರಾಜಕೀಯ ನಡೆಯಲ್ಲ. ನಾವು ಕೂಡ ಇದೀವಿ ತಾಲೂಕಿನಲ್ಲಿ. ನಾವು ಏನೇ ಇರ್ಲಿ ನಾವು ಜನಗಳ ಜೊತೆ ಇದ್ದೀವಿ, ಜನರ ಜೊತೆ ಇದ್ದೀವಿ, ಜನರ ಜೊತೆ ನಿಂತ್ಕೊಳ್ತೀವಿ. ಯಾವುದೇ ಕಾರಣಕ್ಕೆ ಯಾವುದೇ ಇದಕ್ಕೂ ನೋಡಷ್ಟು ನೋಡಿವಿ. ತಾಳ್ಮೆಗೂ ಒಂದು ಮಿತಿ ಇರ್ತದ, ಆ ಮಿತಿ ಮೀರ್ತಂದ್ರ ಮುಂದೆ ಉಗ್ರ ಹೋರಾಟ ನಡೀತದ. ಬರ್ಲಿ, ಯಾರು ಬರ್ತಾರ ಬರ್ಲಿ, ಯಾವ ಮಿಲಿಟರಿ ಬರ್ತದ ಬರ್ಲಿ, ಆಯ್ತು. ನಮ್ ಜೀವಕ್ಕಿಂತ ಹೆಚ್ಚಿಗೆ ನಮ್ಗೆ ಏನಾರ ಆದ್ರ ಸರ್ಕಾರ ಕಾರಣ ಅಂತ ಹೇಳ್ತೀನಿ. ಚೀಫ್ ಆಫೀಸರ್ ಮಾತಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ, ಸುಮ್ನೆ ಗಪ್ ಕುಂತಾರ. ಅರೆ ಬರ್ರಿ, ಚೀಫ್ ಆಫೀಸರ್ ಬಿ ಬರ್ಲಿ, ಎಲ್ಲರೂ ಬರ್ಲಿ. ಚೀಫ್ ಆಫೀಸರ್ ಕೆಲಸ ಏನದ ತೋರ್ಸಿ, ಆದಷ್ಟು ತೋರ್ಸ್ಲಿ. ಆದೇಶ ಇಲ್ಲಿವರೆಗೆ ಯಾಕೆ ತೋರಿಸ್ತಾರೆ? ನಾವು ತೋರಿಸಲಿಲ್ಲ ಪರವಾಗಿಲ್ರಿ, ಪತ್ರಕರ್ತರಿಗೆ ತೋರಿಸ್ಲಿ. ನಮ್ದು ಒಂದು ಇಲ್ಲ, ನಿಮ್ ಅನಿಸಿಕೆ ಹೇಳಿ. ಯಾಕಂತಂದ್ರೆ ತಾಲೂಕಿನಾಗ ನಿಮ್ದು ಒಂದು ಇದಾಗಿ ಹೇಳೋಣ. ಅಲ್ಲ ಇದು ಈಗ ಮುಂದೆ ಏನ್ ಮಾಡ್ಬೇಕಂದ್ರೆ ನಮ್ಗೂ ಗೋಸ್ಕರ ಗೊತ್ತಾಗ್ತಲ್ಲ ಏನಾಗ್ತದೆ ಅಂತ ಹೇಳಿ. ಮುನ್ಸಿಪಾಲಿಟಿ ಪೂರ್ತಿ ನಂಗ ಕನ್ಫ್ಯೂಸ್ ಆಯ್ತದ. ಏನಾದ್ರು ಕ್ಲಿಯರಿಫಿಕೇಶನ್ ಕೊಡ್ಬೇಕಂತ ಮುನ್ಸಿಪಾಲಿಟಿ ನಾವು ಒತ್ತಾಯ ಮಾಡ್ತೇವೆ. ಈಗ ಅವ್ರು ಏನ್ ಮಾಡ್ತಾ ಇದಾರ ಏನು ಗೊತ್ತಿಲ್ಲ, ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಏನಾಗ್ತದೆ, ಕೋರ್ಟ್ ಆದೇಶ ಕೊಟ್ಟಿದ್ದು ಕೂಡ ಅವರು ತಮ್ಮದೇ ಆದ ರಾಜಕೀಯವಾಗಿ ಅಥವಾ ಏನೇ ಪ್ರೇರಿತ ಗೊತ್ತಿಲ್ಲ. ಬಟ್ ಅವರು ಅಫಿಷಿಯಲ್ ಆಗಿ ಬಂದ್ ಕಿಶನ್ ಒಬ್ಬರು ಓರಲ್ಲಿ ಹೇಳ್ತಾ ಇದಾರೆ. ಎಲ್ಲರೂ ಬೈ ರೈಟಿಂಗ್ ನಲ್ಲಿ ಏನು ಕೊಡ್ತಾ ಇಲ್ಲ. ಕೋರ್ಟ್ ಆದೇಶ ಅವ್ರಿಗೆ 40 ಅಡಿ ರಸ್ತೆ ಮಾಡಕ್ಕಂತ ಅವ್ರು ಎನ್ಕ್ರೋಚರ್ ಇದ್ರೆ ಅಂದ್ರೆ ಕೋರ್ಟ್ ಆದೇಶದಲ್ಲಿ ಮೊದಲೇ ಮಾಡ್ತಾ ಇದ್ರಲ್ಲ, ಅವ್ರು ಎನ್ಕ್ರೋಚ್ ಇದ್ರೆ ಕೋರ್ಟ್ ಆದೇಶ ಅಂತ ಎನ್ಕ್ರೋಚ್ ಇದ್ರೆ ಯಾರಾದ್ರೂ ಅತಿಕ್ರಮಣ ಮಾಡಿದ್ರೆ ತೆರವುಗೊಳಿಸಿ ಅಂತ ಹೇಳಿದ್ದಾರೆ. ಇರ್ಲಿಲ್ಲ ಅಂದ್ರೆ ಪ್ರಾಪರ್ಟಿ ಮಾಡಿದ್ರೆ ಅವ್ರಿಗೆ ಪ್ರಾಪರ್ಟಿ ಅವ್ರ ಕನ್ಸಲ್ಟ್ ಮಾಡಿ ಅವ್ರಿಗೆ ಅಂತ ಏನ್ ಮಾಡ್ಕೊಂತಿದ್ರು. ಪರಿಶೀಲನೆ ಮಾಡಿ ಈಗ ಲಾ ಫುಲ್ ಆಗಿ ಹೋಗಂತ ಇದ್ದಾರೆ. ಲಾ ಫುಲ್ ಆಗಿ ಹೋಗಿದ್ದಾರೆ. ಈಗ ಕೋರ್ಟ್ ಇದು ಉಲ್ಲಂಘಿಸ್ಯಾರ ನಾವು ಆಲ್ರೆಡಿ ಹೋಗಿ ಅಲ್ಲ ಕೋರ್ಟ್ ಆದೇಶ ಉಲ್ಲಂಘಿಸ್ಯಾರ, ಅದಕ್ಕೆ ಯಾರು ಕ್ರಮ ತಗೋತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾಕೆ ಕೊಟ್ಟಿರಿ? ಈಗ ಕೊಡುತ್ತೀವಿ. ಇವತ್ತು ಕಂಪ್ಲೀಟ್ ಕೊಡುತ್ತೀವಿ. ಆದೇಶದಾಗ ಅವರು ಈಗ ದಾಖಲೆಗಳು ಪರಿಶೀಲಿಸಿ ಮುಂದಿನ ಕ್ರಮ ಅನುಸರಿಸಿ ಅಂತದ್ರ. ದಾಖಲೆಗಳು ಪರಿಶೀಲಿಸಿದ ಇಲ್ಲ ಅಂತಾರ. ಮುನ್ಸಿಪಾಲಿಟಿ ಬರ್ತಾರ, ಕೋರ್ಟ್ ಆರ್ಡರ್ ಅದ ರೀತಿ ದಾಖಲೆ ಪರಿಶೀಲನೆ ಮಾಡಿಲ್ಲ. ಇದಕ್ಕಿಂತ ಮುನ್ಸಿಪಾಲಿಟಿ ಲಾ ಫುಲ್ ಆಗಿ ಕೊಡ್ಬೇಕಲ್ಲ ಅವ್ರು. ಇಲ್ಲ ಅಂತ ಇಲ್ಲಿ ನಾವು ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡಿಲ್ಲ. ಮೊದಲಿಗೆ ಫಸ್ಟ್ ಈಗ ಪುರಸಭೆದಾಗ ಆಗಳಾಗ ಏನಾರು ಮೊದಲು ಆದಿ ಅಂತವ್ರು ಈಗ ಆಲ್ರೆಡಿ ಇಲ್ಲಿ ಕೂತ್ ಹೇಳಗತ್ತೀರಿ ಅಂದ್ರೆ ನೀವು ಅಲ್ಲಿ ಹೊಡಿಗತ್ತಾರ, ಅಲ್ಲಿ ಸಹನ್ ತಗೊಂಡಿರಿ. ನೀವು ಇಲ್ಲಿ ಏನದ ಕೋರ್ಟ್ ಉಲ್ಲಂಘನೆ ಮಾಡ್ಯಾರ, ಇದು ನೀವು ಏನದ ನೇರವಾಗಿ ನಮ್ದು ಜಾಗ ಅದ ಪರಿಹಾರ ಕೊಡ್ರಿ ಅಂತ ಹಿಂಗ್ ಹೇಳಿ ಒಳದು ಸುತ್ತಿ ಬೆಳೆಸಿ ಅವ್ರು ಬಂದ್ರು ಇವ್ರು ಬಂದ್ರು ಹೇಳಿದಾಗ ಈಗ ಆಲ್ರೆಡಿ ನಿಮ್ಗೆಲ್ಲ ಹೊಡೆದಾರ. ಈಗ ಅಲ್ಲಿ ಏನೂ ಇಲ್ಲ, ನಮ್ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ಯಾರ ಅಂದ್ರೆ ಶಾಸಕರೇ ಕೇಳರಲ್ರಿ, ಪರಿಹಾರ ಕೊಡ್ಬೇಕಂತ ಹೇಳಿ ಶಾಸಕರೇ ಸ್ವತಃ ಹೇಳಿದಾರ. 400 ರಿಂದ 500 ಜನ ಏನದ ಈ ಆಸ್ತಿ ಮ್ಯಾಗ ಕೂತಿದಾರ, ಅವ್ರ ಪರಿಹಾರ ಕೊಟ್ಟೆ ಅಗಲೀಕರಣ ಮಾಡ್ರಿ ಅಂತ ಹೇಳ್ತಾರ. ಅದಕ್ಕೆ ಅವರೇ ಉತ್ತರ ಕೊಡ್ಲಿ. ಏನ್ ಮಾಡಿದ್ರಿ? ಎಲ್ಲಾರು ಒಗ್ಗಟ್ಟಾಗಿ ಅದೇ ಅವ್ರಿಗೆ ಧರಣಿ ಕೂತು ಅದು ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಪರಿಹಾರ ಈಗ ಅಗಲೀಕರಣಕ್ಕ ಇದಿಲ್ಲ, ನಮ್ದು ಆಸ್ತಿ ಕಳ್ಕೊಳ್ಳೋದಕ್ಕೆ ಆಸ್ತಿ ಪರಿಹಾರ ಕೊಡ್ರಿ. ಮುಂಚೆ 1970-71ದಾಗ ಪುರಸಭೆಯವರೇ ಖರೀದಿ ಮಾಡಿ ಕೊಟ್ಟಿದ್ದಲ್ಲ. ಈಗ ನಿಮ್ದು ಒಡೆತನ ಸುಲ್ಕುತ್ರಿ, ಒಡದ ಮ್ಯಾಗ ಈಗ ಬಡ್ಡಿಗತ್ತರ ನಮ್ದು ಈಗೇನ್ ರೋಕ್ ಮಾಡತ್ತೀರೇನು? ಈಗ ರೋಕ್ ಆಗ್ಬೇಕು, ಪರಿಹಾರ ಕೋರ್ಟಿಗೆ ಹೋಗೋರಿಗೆ ಕೋರ್ಟ್ದಾಗ ನಿಮ್ದು ಸ್ಟೇ ಕೊಡ್ಬೇಕು. ನಿಮ್ಮ ದಾಖಲೆಗಳು ಕರೆಕ್ಟ್ ಇತ್ತು ಅಂದ್ರೆ ಕೋರ್ಟ್ ನಿಮ್ಮದು ಅಲ್ಲೇ ಸ್ಟೇ ಕೊಡ್ಬೇಕಾಗಿತ್ತು. ಇದು ಮುಂದಿನ ಮಾಡಿದೆ ಮುಂದಿನ ಮಾಡಿ ಅಂತ ಹೇಳ್ಬೇಕಾಗಿತ್ತು.
ಕಂಟೆಂಪ್ಟ್ ಕೋರ್ಟ್ 2 ಆಗ್ಯಾವ, ನಾಳೆಗ್ 4 ತಾರೀಕಿಗೆ ಹೆರಿಂಗ್ ಅದಾವ. ಏನು 3 ಕೇಸ್ ಅನ್ನೋದೇ ಇವ್ರು ದಾಖಲೆ ಪರಿಶೀಲನೆ ಮಾಡತ್ ಹೇಳ್ದ. ಇನ್ನು ದಾಖಲೆ ಎಕ್ಸಾಕ್ಟ್ ಈಗ ನಂದೇ ನಂದು ಎತ್ತಿತ್ತಂದ್ರೆ ಕೋರ್ಟ್ ಈಗ ಸ್ಟೇ ಕೊಡ್ತಿತ್ತು, ಇವ್ರು ಕೈ ಹಚ್ಚೋದಿಲ್ಲ. ನೀ ಪರಿಹಾರ ಕೊಟ್ಟು ನೋಡಿ, ಬೇಕಾದ್ರೆ ಭೂ ಸ್ವಾಧೀನ ಮಾಡಕ್ ಕೋರ್ಟ್ ಸ್ಪಷ್ಟವಾಗಿ ಹೇಳಿಲ್ಲ. ಕೋರ್ಟ್ ಹೇಳಾರ್ದಕ್ಕೆ ಇದು ಇಲ್ಲಿ ಎಲ್ಲರಿಗೂ ಸಮಸ್ಯೆ. ಕೋರ್ಟ್ ಹೇಳ್ಬೇಕಲ್ಲ, ಸರ್ ಅದೇ ನ್ಯಾಯಾಧೀಶರುಗಳು ಎದಕ್ ಹೋಗ್ತೇವ್ ನಾವು? ಅವ್ರು ಹೇಳ್ಬೇಕಲ್ಲ ಕೆಲಸ. ಈಗ ನಮ್ದು ಜಾಗ ನಡೆದದ, ನಮಗ್ ಪರಿಹಾರ ಬೇಕು, ಕೋರ್ಟ್ ಹೇಳ್ಬೇಕಲ್ಲ ಅದು. ಅದೇ ಸರ್, ಈಗ ಇವ್ರೇನಂತಾರ ಕರೆಕ್ಟ್ ಅದ, ಇವ್ರು ಈ ಕೋರ್ಟಿನ ಆದೇಶ ಏನದ, ಪ್ರಾಪರ್ಟಿ ವೆರಿಫಿಕೇಶನ್ ಮಾಡ್ಕೊಂಡು ನೀವು ಆಮೇಲೆ ಕೈ ಹಚ್ಚ್ರಿ. ಇವ್ರು ಸರಿನೇ ಬರಲ್ರ, ವೆರಿಫಿಕೇಶನ್ ಮಾಡ್ಕೊಂಡ್ರು ಅಕ್ಯುಪೇಡ್ ಭೂ ಸ್ವಾಧೀನ ಮಾಡೋದಿಲ್ಲ, ಭೂ ಸ್ವಾಧೀನ ಭೂ ಸ್ವಾಧೀನ ಮಾಡ್ಕೋಬೇಕು. ಆದೇಶ ಮಾಡಿ ಮಾಡ್ಕೋಬೇಕು. ಅವ್ರು ನಮ್ದೇ ಅಂತಾರ್ರಿ, ಹೆಂಗ್ ಭೂ ಸ್ವಾಧೀನ ಮಾಡ್ಕೊಂಡ್ರು? ಇಲ್ಲಿ ಮಾಡಬೇಕ್ರಿ, ಮಂಡಳಿ ಅಲ್ಲಿ ಮಾಡ್ಬೇಕ್ರಿ. ಮುಖ್ಯಾಧಿಕಾರಿ ಬಲ್ಲಿ ಏನ್ ಹೇಳ್ತಿರಲ್ಲ ನೀವು ರೈಟಿಂಗ್ ದಾಗ, ಅಲ್ಲಿ ಎಲ್ಲಾರು ಕೂಡಿ ಒಂದ್ ಕಡೆ ಹೋಗಿ ಯಾರ್ಯಾರ ಪ್ರಾಪರ್ಟಿ ಇರ್ತೀರಿ ಹೋಗಿ ಅಲ್ಲಿ ಕೂತು ಇದು ನಿಮ್ದು ಏನದ ಅದು ಅಲ್ಲಿ ಕೇಳ್ಬಿಟ್ಟು, ಒಬ್ರು 4 ಮಂದಿ ಒಬ್ರು ಬಲ್ಲಿ ಹೋಗ್ತೀರಿ, ಒಬ್ರು ಬಲ್ಲಿ 4 ಮಂದಿ ಪೇಪರ್ದಾಗ ಐತಿ, ಆ ಕಡೆ ಬಡೀರಿ ನಮ್ದೇನ್ ಇರೋದಿರ್ತಿ ಅಂತೀರಿ. ಹಿಂಗಾದ್ರೆ ಹೆಂಗ ನಮ್ ಪರಿಹಾರ ಇಲ್ಲ, ಈಗೆಲ್ಲರೂ ಒಗ್ಗಟ್ಟಾಗಿದ್ದೀವ್ರಿ, ಅವರು ಅದೇ ಇವತ್ತು ಒಗ್ಗಟ್ಟಾಗಿದ್ದೀವಿ ಎಲ್ರು. ಅವರು ರೈಟಿಂಗ್ ಏನು ಕೊಡ್ತಲ್ಲ ಅಲ್ರಿ, ಹಾ ಅವ್ರು ಮುನ್ಸಿಪಾಲಿಟಿ ಅವ್ರೇನ್ ದಾಖಲೆಗಳು ಸಲ್ಲಿಸ್ಲತ್ತಾರ, ದಾಖಲೆ ಸಲ್ಲಿಸಿದ್ರೆ ತಪ್ಪದ ಅದು. ಸರ್, ದಾಖಲೆ ಸಲ್ಲಿಸಿದ್ರು ಆಫೀಸರ್ ರಿಪ್ಲೈ ಕೊಡಲ್ಲ ಅಂದ್ರೆ ಇದು ಹೆಂಗ್ ಸರ್? ನೀವೇ ಹೇಳ್ರಿ. ಅಬ್ಸಲ್ಯೂಟ್ ಓನರ್ ಇತ್ತು ನಾವು ಪ್ರಾಪರ್ಟಿ. ಹಾ, ಮತ್ತ್ ಅವ್ರು ರಿಪ್ಲೈ ಕೊಡ್ಬೇಕಲ್ಲ. ಆಫೀಸರ್ಗಳು ರಿಪ್ಲೈ ಯಾಕೆ ಕೊಡಲ್ರು? ಅವ್ರು ಏನೋ ಕಿಮ್ಮತ್ತೆ ಮಾಡಲ್ರು, ಗುಂಡಾಗರ್ದಿ ಮಾಡ್ತಾರೆ. ಆಫೀಸರ್ಗಳು ನೌಕರಿ ಮಾಡಕ್ ಹೋದ್ರೆ ಏನ್ ಮಾಡ್ತಾರೆ, ಜಡ್ಜನೆ ಕೊಟ್ಟಿಲ್ಲ ಸ್ಪಷ್ಟವಾಗಿ. ನಾವು ಎಲ್ಲ ಜನಗಳು ಹ್ಯಾಂಗ್ ಮಾಡ್ತಾರೆ, ಕಾರ್ಯಾಲಯ ಹಿಂಗ್ ಮಾಡ್ತಾರೆ, ಕಾರ್ಯಾಂಗ ಹಿಂಗ್ ಮಾಡ್ತಾರೆ, ನಾವು ಇಲ್ಲ ಪತ್ರಕರ್ತರು ಹಿಂಗ್ ಮಾತಾಡ ನಾವ್ ಹೆಂಗ್ ಮಾಡೋದು? ನಾವು ಇಲ್ಲ ನ್ಯಾಯಾಲಯದಾಗ ನೀವು ಕರೆಕ್ಟ್ ಆಗಿ ನ್ಯಾಯ ತೀರ್ಪು ಹೇಳ್ಬೇಕಾಗಿತ್ತು. ನಮ್ದು ನೋಡಿ, ನಾವು ನ್ಯಾಯಾಂಗ ಕಾರ್ಯಾಂಗ ರೀತಿ ಮಾಡಿದ್ರೆ ನಾವು ಯಾರ ಹತ್ರ ಹೋಗ್ಬೇಕಂತ ನಮ್ ಪ್ರಶ್ನೆ ಇದೆ. ಎಷ್ಟು ನ್ಯಾಯಾಲಯದ ದಾಖಲೆ ಪರಿಶೀಲನೆ ಮಾಡೋದ್ ಕೆಲಸ ಏನಲ್ಲ, ನೋಡ್ತದ ಅಷ್ಟೇ. ನ್ಯಾಯಾಲಯದ ಅದ್ರೊಳಗ ಈಗ ಹೇಳ್ಬೇಕಾಗಿತ್ತು, ಅದು ಏನದ ಸ್ಪಷ್ಟ ಹೇಳ್ಬೇಕಾಗಿತ್ತು. ಇವ್ರು ಅಧಿಕೃತ ಇದ್ರು ಅಂದ್ರೆ ಈಗ ನೆಕ್ಸ್ಟ್ ನೀವು ಇಲ್ಲ ಅಂತ ಹೇಳ್ತಾರೆ, ಅವ್ರು ದಾಖಲೆ ಪರಿಶೀಲನೆ ಮಾಡಿದ್ಮೇಲೆ ನ್ಯಾಯಾಲಯ ಅಧಿಕೃತ ಕೊಟ್ಟಿಲ್ರಿ ಜಜ್ಮೆಂಟ್, ಮತ್ತೆ ಇವ್ರು ಭೂ ಸ್ವಾಧೀನ ಮಾಡ್ಲಿಕ್ಕೆ ಕೊಟ್ಟಿಲ್ಲ, ಅವ್ರು ಏನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇದನ್ನ ದಾಖಲೆ ವೆರಿಫಿಕೇಶನ್ ಆಗಲ್ಲ, ಅದಕ್ಕೆ ತಕ್ಕಂತೆ ಆದೇಶ, ಶಾಸನಬದ್ಧವಾಗಿ ಆದೇಶ ಉದ್ದೇಶ ಅದೇ ಇರ್ತದ್ರಿ. ಮುಂದೆ ಅವ್ರ ನಿರ್ಣಯ ತಗೊಂಡ್ ಕೊಟ್ಟಾರ. ಮುಗಿತಾ ನಮ್ದು ಇಲ್ಲ, ಇನ್ನ ಮುಗಿತಲ್ಲ. ಅದೇ ಗುಂಡಾಗರ್ದಿ ರಾಜಕಾರಣ ನಿಲ್ಬೇಕು, ಇಲ್ಲ ಉಗ್ರ ಹೋರಾಟಕ್ಕೆ ರೆಡಿ ಆಗ್ತೀವಿ, ನಾವ್ ಯಾವ್ದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಇವ್ರ ಕೈ ಹಚ್ಚರಂದ್ರೆ ಮುಂದಿನ ರಸ್ತೆ ಅಗಲೀಕರಣ ಅಭಿವೃದ್ಧಿ ಗುಂಡಾಗಿರಿ ಅಂತ ಹೇಳುತ್ತೆ. ಮತ್ತೆ ಗುಂಡಾಗರ್ದಿ ಅಂತೇಳಿ ಮುನ್ಸಿಪಾಲಿಟಿ ಜನ ಎಲ್ಲ ಅಭಿಪ್ರಾಯ ಸಂಗ್ರಹಿಸಿ ಜನಗಳ ಹಿಂದಿನ ಶಾಸಕರು ಈಗಿನ ಶಾಸಕರು ಒಡಿಕದು ನಿರ್ಧಾರ ಮಾಡಿ ಊರಿನ ಹಿತದೃಷ್ಟಿಯಿಂದ ಜನರು ಹೇಳೋದ್ ಮ್ಯಾಗೆ ಒಡಿಕ್ ನಿಂತಾರೆ. ಗುಂಡಾಗಿರಿ ಪ್ರಶ್ನೆ ಏನ್ ಬರ್ತದೆ? ಆಯ್ತು ಸರ್, ಜನಗಳ ಹಿತದೃಷ್ಟಿ ಅದ, ಜನಗಳಿಗೆ ಪೂರಾ ಕುತ್ತಿಗೆ ಒತ್ತಿ ಅವ್ರ ಕಾಲಿಟ್ಟಿ ಅವ್ರ ಸತ್ತು ಹೊಡೆದಿ ಏನ್ ಮಾಡ್ತೀರಿ? ಜನಗಳಿಗೆ ಪರಿಹಾರ ಕೊಡ್ರಿ. ಅವ್ರ ಆಸ್ತಿ ನಡ್ದದ, ಇಷ್ಟು ವರ್ಷ ಹರ ಮಾಡ್ರಿ, ಆದ್ರ ಜನಗಳಿಗೆ ಪರಿಹಾರ ಕೊಡ್ಲಾರ್ದ್ರೆ ಮಾಡ್ಕೊಡಲ್ಲ. ಜನಗಳಿಗೆ ಪರಿಹಾರ ಬೇಕಂದ್ರ ಅವ್ರ ಆಸ್ತಿ ಇದಾರ, ಇವತ್ತಿಂದಾರ ಎಷ್ಟೋ ವರ್ಷದಾರ, ಅವ್ರಿಗೆ ಪರಿಹಾರ ಕೊಟ್ಟೆ ನೀವು ಮಾಡಿ. ಅವ್ರ ಕುತ್ತಿಗೆ ಒತ್ತಿ ಮಾಡೋದಿಲ್ಲ, ಅದು ಬಿಡಲ್ಲ ಅಷ್ಟೇ. हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।